ಬೆಲ್ಲನು ಟೈ ಮಾಡಿದರೆ ಕಾಚಿಪುಲಿ ಅಂತೆ. ಕಾಚಿಪುಲಿಗೆ ಕಾಚಪುಲಿ ಒಳ್ಳೆ ಒಡಕ. ಹೋಮ್ ಟೂರ್ ಈಗ ಒಳಗಡೆ ಹೋಗಿನ ಸಾಹುಕಾರರು ನೋಡಿ. ಲಿಂಬೆ ನೋಡಿ, ಸ್ಟೈಲ್ ಹೊಡಿಯೋದು ನೋಡಿ. ಅದ್ರ ತುಂಬ ಹೊಡಿತಿದ್ರು. ಎಷ್ಟು ಮ್ಯಾಂಗ್ಳೂರ್ ಟು ಸಕಲೇಶ್ಪುರ ಅಲ್ಲ. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಈಗ ಗಂಟೆ ಆಯಿತು ಬೆಳಿಗ್ಗಿನ 6:30. ಹಾಗೆ ನಾವು ಹೋಗ್ತಾ ಇದ್ದೀವಿ ಸಕಲೇಶ್ಪುರಕ್ಕೆ. ವರ್ಷನೂ ರೋಡ್ ರಿಪೇರಿ ಮಾಡ್ತಾರೆ, ಆದರೆ ಅಷ್ಟಕ್ಕೆ ಅಷ್ಟೇ. ಯಾವ ಜಲ್ಲಿ ಹಾಕ್ತಾರೆ, ಯಾವ ಡಾಮರ್ ಹಾಕ್ತಾರೆ ಗೊತ್ತಿಲ್ಲ. ರೋಡ್ ಕಂಪ್ಲೀಟ್ ಹೋಗಿದೆ. ಜೋರು ಮಳೆ ಅಂದರೆ ನಿಲ್ತಾ ಇಲ್ಲ, ಕಂಟಿನ್ಯೂಸ್ ಕಂಡಪಟ್ಟೆ ಮಳೆ ಬರ್ತಾ ಉಂಟು ಇವತ್ತು. ನಮ್ಮದು ಬ್ರೇಕ್ಫಾಸ್ಟ್ ಟೈಮ್. ಹಾಗೆ ನಾವು ಬಂದದ್ದು ಸಮುದ್ರ ರೆಸ್ಟೋರೆಂಟಿಗೆ. ಇದು ಕಲ್ಲಡ್ಕ ಬ್ರಿಡ್ಜ್ ಎಂಡ್ ಆಗುವಾಗ ಸಿಗ್ತದೆ. ಒಳ್ಳೆ ರೆಸ್ಟೋರೆಂಟ್, ಹೊಸತ್ತು, 2 ವರ್ಷ ಏನಾಯ್ತೇನೋ ಅಷ್ಟೇ. ಒಳ್ಳೆ ಕ್ಲೀನಾಗಿದೆ. ಮತ್ತು ಇದು ಕಷಾಯ, ಈ ರೆಸ್ಟೋರೆಂಟಿಗೆ ಬಂದರೆ ಇದನ್ನೊಮ್ಮೆ ಟ್ರೈ ಮಾಡಿ. ಜೀರಿಗೆ ಎಲ್ಲ ಹಾಕಿ ಒಳ್ಳೆ ಕಷಾಯ ಮಾಡ್ತಾರೆ, ಹಾಲೆಲ್ಲ ಉಂಟು, ಸೂಪರ್ ಇದೆ ನೋಡಿ. ಇದೇ ಆ ರೆಸ್ಟೋರೆಂಟ್ ಸಮುದ್ರ ಅಂತ. ಈ ಕಲ್ಲಡ್ಕ ಬ್ರಿಡ್ಜ್ ಉಂಟಲ್ಲ, ಆ ಬ್ರಿಡ್ಜ್ ಎಂಡ್ ಆಗುವಾಗ ಸಿಗ್ತದೆ. ಟೀ ಚಾಯ್ ಎಲ್ಲ ಇದೆ ಇಲ್ಲಿ. कैसे काढो ಕೇಟಿ ಚಾ ರೆಡಿ ಆಗ್ತಾ ಉಂಟಾ? ಕಷಾಯವ ಕೇಟಿ ಟೀಯಾ? ಕೇಟಿ. ಮ್ಯಾಂಗ್ಳೂರ್ ಟು ಸಕಲೇಶ್ಪುರ ಹೋಗುವಾಗ ಒಳ್ಳೆಯ ರೆಸ್ಟೋರೆಂಟ್ ಅಂದರೆ ಇದೇ ಇರೋದು, ಸಮುದ್ರ ಅಂತ. ಕ್ಲೀನಾಗಿದೆ ಮತ್ತು ಬ್ರೇಕ್ಫಾಸ್ಟ್ ಕೂಡ ಒಳ್ಳೆಯದಿದೆ, ಸೂಪರ್ ಬ್ರೇಕ್ಫಾಸ್ಟ್. ಇದು ನೇತ್ರಾವತಿ ರಿವರ್. ಮಳೆ ಬಂದು ನೀರೆಲ್ಲ ಉಕ್ಕಿ ಹರಿಯುತ್ತಿದೆ. ನೋಡಲಿಕ್ಕೆ ಕೂಡ ಗ್ರೀನರಿ ಅಂತೂ ಚೆಂದ ಇದೆ. ಮತ್ತು ಎಲ್ಲ ರೋಡ್ ರಿಪೇರಿ ಆಗ್ತಾ ಉಂಟು ಈ ಸೈಡಲ್ಲಿ. ಈಗ ಮಳೆ ನಿಂತಿದೆ, ಇನ್ನು ಸ್ವಲ್ಪ ಹೊತ್ತಾಗುವಾಗ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ನೋಡಿ. ಫಾಗ್ ಥರ, ಸ್ಮೋಕ್ ಥರ ಕಾಣ್ತಾ ಉಂಟು, ನೋಡಲಿಕ್ಕಂತೂ ಸೂಪರಾಗಿದೆ. ನಾವು ರೀಚ್ ಆದೆವು ಸಕಲೇಶ್ಪುರಕ್ಕೆ. 4 ಅವರ್ಸ್ ಸಾಕು ಮ್ಯಾಂಗ್ಳೂರ್ ಟು ಸಕಲೇಶ್ಪುರಕ್ಕೆ. ನೋಡಿ, ಮಳೆ ಬಂದು ಎಷ್ಟು ಗ್ರೀನ್ ಕಾಣ್ತಾ ಉಂಟು. ಸೂಪರ್ ವೆದರ್, ಕೋಲ್ಡ್ ಆಗಿದೆ. ಇವರೆಲ್ಲ ಅಂಕಲ್ನ ಲೇಬರ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಾವು ರೀಚ್ ಆದೆವು ಮಂಗಳ ಎಸ್ಟೇಟಿಗೆ. ಈ ಮಂಗಳ ಎಸ್ಟೇಟ್ ನೋಡಲಿಕ್ಕೆ ಎಷ್ಟು ಚೆಂದ ಕಾಣ್ತಾ ಉಂಟು, ಅಷ್ಟೇ ವೆದರ್ ಕೂಡ ಸೂಪರ್ ಆಗಿದೆ. ಕೋಲ್ಡ್ ವೆದರ್. ಮಳೆಗಾಲ ಮತ್ತು ಡಿಸೆಂಬರಲ್ಲಿ ಒಳ್ಳೆ ಕೋಲ್ಡ್ ವೆದರ್ ಇರುತ್ತೆ ಇಲ್ಲಿ. ಇದು ಎಲ್ಲ ಫುಲ್ ಅಂದರೆ ಕಾಫಿ ಎಸ್ಟೇಟ್, ಕಾಫಿ ಪ್ಲ್ಯಾಂಟ್ ಇದೆ ಇಲ್ಲಿ. ಒಟ್ಟಿಗೆ 60 ಎಕರೆ ಪ್ರಾಪರ್ಟಿ ಇದೆ. ಎಲ್ಲ ರೀತಿಯ ಫ್ರೂಟ್ಸ್ ಕೂಡ ಈ ವೆದರಿಗೆ ಒಳ್ಳೆ ಬೆಳೆಯುತ್ತದೆ. ಅಷ್ಟೇ ಅಲ್ಲದೆ ಈ ರೋಸ್ ಪ್ಲಾಂಟ್ ಎಲ್ಲ, ಅಂದರೆ ವೆದರ್ ಕೂಡ ಇಲ್ಲಿದ್ದು ಒಳ್ಳೆಯದಲ್ಲ, ಇಲ್ಲಿದ್ದು ಮಣ್ಣು ಎಲ್ಲ, ಹಾಗೆ ಒಳ್ಳೆಯ ಪ್ಲಾಂಟ್ಸ್ ಎಲ್ಲ ಒಳ್ಳೆ ಗ್ರೋ ಆಗ್ತದೆ ಇಲ್ಲಿ.
ಇದು ನೋಡಿ, ಇದು ನಾಯಿದ್ದು. ಹಲೋ ರಿಕ್ಕಿ. ಹಾಂ, ಹಾಯ್ ರಿಕ್ಕಿ. ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಉಂಟು, ಹಾಗೆ ಫುಲ್ ಎಸ್ಟೇಟ್ ತೋರಿಸಲಿಕ್ಕೆ ಆಗ್ತಾಯಿಲ್ಲ. ಹಾಗೆ ನಿಮಗೆ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೇನೆ. ಇದೆಲ್ಲ ಮನೆಯ ಎದುರುಗಡೆ. ಇದು ನೋಡಿ, ಇದು ಕಾಫಿ ಪ್ಲಾಂಟ್. ಇಲ್ಲಿ ನೋಡಿ, ಸಣ್ಣದು ಕಾಫಿ ನೋಡಿ, ಗ್ರೀನ್ ಕಲರಲ್ಲಿ ಕಾಫಿ. ಅದು ಡಿಸೆಂಬರಲ್ಲಿ ಹಣ್ಣಾಗ್ತದೆ. ಇದು ನೋಡಿ, ಹೂವಿನ ಗಿಡ. ಇದು ರೋಸ್ ಆಗಿದೆ. ಗುಲಾಬಿ ಗಿಡ. ಉಲೆ ರಿಕ್ಕಿ ಕಡೆ. ಹಲೋ ರಿಕ್ಕಿ. ಅದು ಇನ್ನೊಂದು ನೋಡಿ, ಸಣ್ಣ ಜಾತಿ ಬ್ಲ್ಯಾಕ್. ರಿಕ್ಕಿ ಗುಡ್ ಬಾಯ್. ಸಿಟ್ ರಿಕ್ಕಿ. ಓಕೆ. ಓ, Sit. Take care of your brother. I'll open. ನಕ ಪುತ್ತ. Ricky, sit. ಬೆಸ್ಟ್ ಏನಕ್ಕ. Ricky, stand up. Ricky, stand up. ಇದೆಲ್ಲ ರೋಸ್ ಪ್ಲಾಂಟ್. ಇಲ್ಲಿ ಒಂದು ವಾಮ್ ನೋಡಿ. ಇದು ಹುಳ ನೋಡಿ, ಹುಳ. ಜಿ ಸೊಂಗಪ್ಪಳೆ ಕಮ್ಮಿ. Ricky? Mama, can you call Ricky? ಮಿಕ್ಕಿನೇ ರಿಕ್ಕಿ. No, can you call Mickey? Mama, can you call Mickey? ಏನು ಪಡೆ ಸರ್. ಇದು ನೋಡಿ, ಒಂದು ಗಿಡ. ಇದು ಹೂವಿನ ಗಿಡ. Mama, can I tell you? ನೋಡಿ, ಇದು ಸಣ್ಣ ರೋಸ್, ಕೆಂಪು ಕಲ್ಲರಲ್ಲಿ ಉಂಟು. ಶಿವಂತಿ ಅಂತ ಹೇಳ್ತಾರೆ ಇದಕ್ಕೆ, ಶಿವಂತಿ ಗಿಡ. ಇದು ನೋಡಿ, ಸಣ್ಣ ಮೆಣಸು. ಸಣ್ಣ ಅಲ್ಲ, ಇದು ದೊಡ್ಡ ಮೆಣಸು ನೋಡಿ. ಒಂದಾಗಿದೆ, ತುಂಬ ಆಗಿದೆ ಮೆಣಸು. ಒಂದು ಸೈಡಲ್ಲಿ ಗ್ರೀನ್, ಇನ್ನೊಂದು ಸೈಡಲ್ಲಿ ರೆಡ್.
ಮಿರ್ಸಂಗ ಸಾವಂಗ ನೋಡಿ, ರೆಡ್ ಚಿಲ್ಲಿ. ಹಾಂ, ನೋಡಿ ರೆಡ್ ಚಿಲ್ಲಿ. ಇದು ಸಾಂಬಾರ್ ಪಿಲಿ. ಸಾಂಬಾರ್ ಪಿಲಿ ಕಾಲ ಮುಂಟಾತು ಕನ್ನಡ ಅಂತ ಸಾಂಬಾರ್ ಪಿಲಿ. ಹಾಂ, ದೊಡ್ಡ ಪಾತ್ರೆ ಗಿಡ ನೋಡಿ, ದೊಡ್ಡ ಪತ್ರೆ. ಓ, ತೆಂಗಿನಕಾಯಿ. ದೊಡ್ಡ ಪತ್ರೆ ನೋಡಿ, ಇಲ್ಲಿ ಕೂಡ ಉಂಟು ಗಿಡ. ಇದೊಂಥರ ಟೈಪ್ ಹೂ. ಇದು ಚೆಂದ ಉಂಟು, ವೈಟ್ ಮತ್ತು ಇದು ಪರ್ಪಲ್ ಕಲರಲ್ಲಿ. ನೋಡಿ ಇಲ್ಲಿ ಸುಬೀತಾತ್ ಫುಲ. ಏಕಾಲ ಚಿಂಗಿ ನಾನ ಹಳ್ಳಿ ಅರಸಿನ ಉಡಿ ಅಲ್ಲ, ಅದು ಅರಸಿನ ಎಲೆ ಅಲ್ಲ. ಎಷ್ಟು ಚೆಂದ ಕಾಣ್ತಾ ಉಂಟು ನೋಡಿ. ವೆದರ್ ಕೂಡ ಒಳ್ಳೆದಿದೆ, ಕೋಲ್ಡ್ ಆಗಿ. ಜೋರು ಮಳೆ ರಾವುತಾ ಏತಾ ಪಾউಸ್ನೇ. ಇದು ಮೇನ್ ಎಂಟ್ರೆನ್ಸ್ ಒಳಗಡೆ ಹೋಗಲಿಕ್ಕೆ. ಈ ಮನೆಯ ಒಳಗಡೆ ಹೋಗುವ. ನೋಡಿ, ಈ ರೀತಿ ಇದೆ. ಇಲ್ಲಿ ಮದರ್ ಮೇರಿ ಸ್ಟ್ಯಾಚು ಉಂಟು. ಇದು ನೋಡಿ, ಇದು ಮದರ್ ಮೇರಿ ಸ್ಟ್ಯಾಚು. ಇಲ್ಲಿ ಕೂತ್ಕೊಂಡು ಎಸ್ಟೇಟಿನ ವರ್ಕರ್ ಜೊತೆ ಡಿಸ್ಕಸ್ ಮಾಡ್ತಾರೆ ಅಂಕಲ್. ಏನಾದರೂ ಇದ್ದರೆ ಇಲ್ಲಿ ಕೂತ್ಕೊಂಡು ಡಿಸ್ಕಷನ್ ಆಗ್ತದೆ. ಇದು ಇಲ್ಲಿದು ಎಸ್ಟೇಟಲ್ಲಿ ಈ ರೀತಿ ಇರುತ್ತೆ ಬೆಲ್. ಅಂದರೆ ಯಾರಾದರೂ ಬಂದರೆ ಈ ರೀತಿ ಗಂಟೆ ಬಾರಿಸಿದರೆ ಆಯಿತು. ಮತ್ತು ಇಲ್ಲಿ ಒಂದು ಕ್ಲಾಕ್, ಟೈಮ್ ನೋಡಲಿಕ್ಕೆ ಕ್ಲಾಕ್ ಇಟ್ಟಿದ್ದಾರೆ ನೋಡಿ. ಇದು ಕೂಡ ಇಲ್ಲಿ ಒಳಗಡೆ ಇಂಡೋರ್ ಪ್ಲ್ಯಾಂಟ್. ಇದು ನೋಡಿ, ಇಂಡೋರ್ ಪ್ಲ್ಯಾಂಟ್ ಉಂಟು. ಇದು ಸೇಮ್ ಎರಡು ಕೂಡ. ಇದು ವೈಟಲ್ಲಿ ಮತ್ತು ಇದು ಪಿಂಕಲ್ಲಿ. ಕ್ಲೋಸ್ ಮಾಡಿ. ಓಕೆ, ನೋಡಿ ಇಲ್ಲಿಂದ ಒಳ್ಳೆ ವ್ಯೂ. ಮತ್ತು ಇದು ನೋಡಿ, ಬಿಸಿಲೆಲ್ಲ ಕರ್ಟನ್ ಟೈಪಲ್ಲಿ, ಬಟ್ ಇದು ಡಿಫ್ರೆಂಟ್ ಇದೆ. ಇದು ಬಿಸಿಲು ಮತ್ತು ಮಳೆಗಾಲದಲ್ಲೆಲ್ಲ ಕವರ್ ಮಾಡಲಿಕ್ಕೆ. Bangla Estate. And this is the entrance. Nice entrance. This is ಇದು ಮೇನ್ ಡೋರ್. ಇಲ್ಲಿ ಕೂಡ ನೋಡಿ, ಇಲ್ಲಿಂದ ಫುಲ್ ಎಸ್ಟೇಟ್ ಕಾಣ್ತದೆ ನೋಡಿ. ಇದು ಎಲ್ಲ ಜೀಪ್ ಎಲ್ಲ ಪಾರ್ಕ್ ಮಾಡಲಿಕ್ಕೆ, ಬೈಕ್ ಜೀಪ್ ಎಲ್ಲ ಪಾರ್ಕಿಂಗ್ ಏರಿಯಾ. ನೋಡಿ ಇಲ್ಲಿಂದ ಎಲ್ಲ ವ್ಯೂ.
ಅದು ಕಾಣ್ತಾ ಉಂಟಲ್ಲ, ಅದು ರೈಟರಿದ್ದು. ರೈಟರಿಗೆ ಸ್ಟೇ ಮಾಡಲಿಕ್ಕೆ ಮನೆ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಈ ಸೈಡಲ್ಲಿ ಪಿಂಕಲ್ಲಿ ಉಂಟಲ್ಲ, ಅದು ಆಫೀಸ್. ಅಲ್ಲಿ ಕ್ಯಾಮರಾ ಎಲ್ಲ ಉಂಟು ಹಾಗೆ. ಮತ್ತು ಅದು ಗ್ರೌಂಡ್ ಕಾಣ್ತಾ ಉಂಟಲ್ಲ, ಅದು ಕಾಫಿ ಒಣಗಿಸಲಿಕ್ಕೆ, ಕಾಫಿ ಅದು ಸೀಡ್ಸ್ ಎಲ್ಲ ತೆಗೆದ ಮೇಲೆ ಅದನ್ನು ಅಲ್ಲಿ ಒಣಗಿಸಲಿಕ್ಕೆ ಹಾಕೋದು. ಸುಬೀತ್ ನೈ ಜಡ ನೋಡಿ ಎಷ್ಟು ಚಂದ, ತುಂಬ ಕೋಲ್ಡ್ ಉಂಟು ಇಲ್ಲಿದ್ದು ವೆದರ್ ನೋಡಿ. ಈಗ ಪುನಃ ಮಳೆ ಬಂತು. ಇದು ಬ್ಯಾಕ್ ಸೈಡ್ ನೋಡಿ, ಇಲ್ಲಿ ಬಟ್ಟೆ ಎಲ್ಲ ಒಣಗಿಸ್ಲಿಕ್ಕೆ ಆಗ್ತದೆ. ಹೋಮ್ ಟೂರ್ ಈಗ ಒಳಗಡೆ ಹೋಗಿ ನೋಡುವ. ಇದು ಮೇನ್ ಡೋರ್ ಎಂಟರ್ ಆಗಲಿಕ್ಕೆ ನೋಡಿ. ಹೋಮ್ ಟೂರ್ ಮಾಡ್ತಾ ಇದ್ದೇನೆ. ಇದು ಹೊರಗಡೆ ಕೂತ್ಕೊಂಡು ಲಿವಿಂಗ್ ರೂಮ್. ಕೂಲಿದೆ ಇಲ್ಲಿ ವೆದರ್, ಎಷ್ಟು ಸೂಪರಾಗಿದೆ. ಮತ್ತು ಇದು ಪ್ರೇಯರ್ ಮಾಡಲಿಕ್ಕೆ. ಇದು ಬಾರ್ ನೋಡಿ, ಇದು ಬಾರ್. ಇದು ಒಂದು ಬೆಡ್ರೂಮ್ ಕೆಳಗಡೆ. ಇದು ನಾನು, ಹಾಯ್. ಇದು ಒಂದು ವಾಶ್ರೂಮ್. ಇದು ವಾಶ್ರೂಮ್. ಇಲ್ಲಿದ್ದೆಲ್ಲ ದೊಡ್ಡದು ಇರುತ್ತೆ ವಾಶ್ರೂಮ್, ಅಂದರೆ ಬಾತ್ರೂಮ್. ಇದು ಒಂದು ಬೆಡ್ರೂಮ್. ಮತ್ತು ಕೆಳಗಡೆ ಒಂದು ಬೆಡ್ರೂಮ್ ಇದೆ. ಜೋರು ಮಳೆ ಬರ್ತಾ ಉಂಟು. ಮತ್ತು ಇದು ಕಿಚನ್ ನೋಡಿ, ಇದು ಕಿಚನ್ ಈ ರೀತಿ ಇದೆ. ಕಲರ್ಫುಲ್ ಬ್ಲೂ ಮತ್ತು ರೆಡ್ ಕಲರಲ್ಲಿದೆ. ಇದು ಲೈಟ್ ನೋಡಿ, ಈ ರೀತಿ ಇದೆ ಕಿಚನ್. ಇಲ್ಲಿ ಎಕ್ವಾಗಾರ್ಡ್ ನೋಡಿ, ಬ್ಲೂ ಮತ್ತು ರೆಡ್ಡಲ್ಲಿ ಇಟ್ಟಿದ್ದಾರೆ. ಸೂಪರ್ ಕಲರ್ ನೋಡಿ. ಆಂಟಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ. ಇದು ಫ್ರಿಡ್ಜ್. ಮತ್ತು ಇನ್ನೊಂದು ಕಿಚನ್ ಉಂಟು ಇಲ್ಲಿ ನೋಡಿ, ಇಲ್ಲಿ ಈ ರೀತಿ. ಇದು ಇನ್ನೊಂದು ಕಿಚನ್. ಇಲ್ಲಿ ನೀರು ಹಾಕ್ತಾರೆ, ಅಂದರೆ ಎಸ್ಟೇಟಲ್ಲಿ ಎಲ್ಲ ಚಳಿ ಜಾಸ್ತಿ ಅಲ್ಲ, ಹಾಗೆ ಇಲ್ಲಿ ನೀರೆಲ್ಲ ಹಾಕೋದು. ಅಂದರೆ ನೀರು ಕಾಯಿಸೋದು. ಇದರ ಒಳಗಡೆ ಇದು ಹಾಕಿದರೆ ಆಯಿತು ಅಂತ ಹೇಳ್ತಾರೆ ನೋಡಿ. ಕಟ್ಟಿಗೆಲ್ಲ ಇದರ ಒಳಗಡೆ ಹಾಕಿ ನೀರು ಕಾಯಿಸೋದು. ಇಲ್ಲಿ ಹೊರಗಡೆ ಇಲ್ಲಿ ನೋಡಿ, ಇಲ್ಲಿ ಬಟ್ಟೆ ಒಗೆಯಲಿಕ್ಕೆ
ಇಲ್ಲಿಂದ ಹೋದರೆ ಫ್ರಂಟ್ ಸೈಡ್ ನೋಡಿ, ಇಲ್ಲಿಂದ ಫ್ರಂಟ್ ಸೈಡ್ ನೋಡಿ, ಹೀಗೆ ಹೋಮ್ ಟೂರ್ ಸಾಲ ಸಹ ಹೋಮ್ ಟೂರ್. This is the kitchen, food, ಕಿಚನ್ and this is the dining room, dining area, and this is the ಮೇಲ್ಗಡೆ ಹೋಗುವ ಕಮ್ ಜೇಸ್. uh, ಇದು ಮೇಲ್ಗಡೆ ಹೋಗಲಿಕ್ಕೆ. ನೋಡಿ, ಮೇಲ್ಗಡೆ ಈ ರೀತಿ ಇದೆ. ಇದು ಒಂದು ಬೆಡ್ರೂಮ್ ನೋಡಿ, ಇದು ಒಂದು ಬೆಡ್ರೂಮ್. ಮತ್ತು ಇದು ಇನ್ನೊಂದು ಬೆಡ್ರೂಮ್. ಇದು ಒಂದು ವಾಶ್ರೂಮ್. ಇದು ಒಂದು ವಾಶ್ರೂಮ್. ಇದು ಒಂದು ವಾಶ್ರೂಮ್. ಇಲ್ಲಿದ್ದೆಲ್ಲ ವಾಶ್ರೂಮ್ ದೊಡ್ಡ ದೊಡ್ಡದಿರುತ್ತೆ, ದೊಡ್ಡ ದೊಡ್ಡದಿದೆ ವಾಶ್ರೂಮ್. ಮತ್ತು ಇದೊಂದು ಬೆಡ್ರೂಮ್. ನೋಡಿ, ಇದು ಪಾರ್ಟಿ ಮಾಡಲಿಕ್ಕೆ ಬೆಸ್ಟ್. ಪಾರ್ಟಿ ಹಾಲ್ ಥರ ಇದೆ ನೋಡಿ. ಇದೆ ಟಿ ವಿ ಮತ್ತು ಇದು ಸ್ಟೋರ್ ರೂಮ್ ಒಳಗಡೆ ನೋಡಿ. ಇದು ಎಲ್ಲ ಈ ರೀತಿ ಇದೆ. ನಾನು ನಿಮಗೆ ಸ್ವಲ್ಪ ಐಡಿಯಾ ಕೊಡ್ತಾ ಇದ್ದೇನೆ, ಅಂದರೆ ಈ ರೀತಿಯ ಇಂಟೀರಿಯರ್ ಮಾಡ್ಬೋದು ಅಂತ ನೋಡಿ. ಈಗೆಲ್ಲ ಆಚೆ ಈಚೆ ಅಂದರೆ ಜಾಸ್ತಿಯಾಗಿ ಇಲ್ಲಿ ಇರೋದಿಲ್ಲ ಅವರು, ಹಾಗೆ ಆಂಟಿ ಮ್ಯಾಂಗ್ಳೂರಲ್ಲಿ ಇರ್ತಾರೆ ಫ್ಲ್ಯಾಟಲ್ಲಿ. ಹಾಗೆ ಸ್ವಲ್ಪ ಆಚೆ ಈಚೆ ಉಂಟು ನೋಡಿ. ಇದು ಸ್ಮಾಲ್ ಕಿಚನ್, ಇಲ್ಲಿ ಗ್ಯಾಸ್ ಎಲ್ಲ ಉಂಟು. ಅಂದರೆ ಪಾರ್ಟಿ ಮಾಡುವಾಗ ಇಲ್ಲಿ ಕುಕ್ಕಿಂಗ್ ಕೂಡ ಮಾಡ್ಬೋದು, ಬಿಸಿ ಮಾಡ್ಬೋದು ಆ ರೀತಿ. ಇಲ್ಲಿಂದ ಕೂಡ ಒಳ್ಳೆ ವ್ಯೂ ಮಾತ್ರ ನೋಡಿ. ಈ ರೀತಿ ಇದೆ ವ್ಯೂ ಮೇಲ್ಗಡೆ. ಇಲ್ಲಿ ಬಾರ್ಬಿಕ್ಯೂ ಮಾಡಲಿಕ್ಕೆ ನೋಡಿ, ಬಾರ್ಬಿಕ್ಯೂ ನೋಡಿ. ಅಂಕಲ್ ಇದ್ದಾರೆ ಕೆಳಗಡೆ ನೋಡಿ, ಈ ರೀತಿ. ನೋಡಿದ್ರಲ್ಲ ಸಣ್ಣ ಹೋಮ್ ಟೂರ್ ಯಾವ ರೀತಿ ಇದೆ ಮನೆ ಅಂತ. ಈಗ ಕೆಳಗಡೆ ಹೋಗುವ. ಹಾಯ್, ನೋಡಿ ಇವರೇ ಈ ಎಸ್ಟೇಟಿನ ಓನರ್.
ಕಾಲೆ ಮುಂಟಾತ ಅನೇಕ ವರ್ಡ್ ಸಾವುಕಾರ ನೋಡಿ, ಎಸ್ಟೇಟಿನ ಸಾವುಕಾರರು. ಕಲೆ ಕಾಚಿಪುಲಿ ಮೊಸಂಬಿ ಬರಿಂದಿಸ್ತ ಇದು ಕಾಚಿಪುಲಿ ಅಂತೆ. ಕಾಚಿಪುಲಿಗೆ ಕಾಚಪುಲಿ ಕಂಚಿಪುಲಿ ಆರೆಂಜ್ ಬರಿಯ ಇಲ್ಲ ಪೊಡೋಂಕು ಜ್ಯೂಸ್ ಜ್ಯೂಸ್ ನೀವು ತೆಗಿತೀರಾ ಈಗ ಜ್ಯೂಸ್ ಹೀಗೆ ಮಾಡಲಿಕ್ಕೆ ನಿಮಗೆ ಇದು ನೀವು ಮಾಡಿ ನಾನು ನೆಕ್ಸ್ಟ್ ಮಾಡ್ತೇನೆ. ತೋರಿಸಿ ಹೇಗೆ ಮಾಡೋದು. ಹೀಗೆ ಮಾಡೋದು ಜ್ಯೂಸ್ ಬಂದರೆ ಆಯಿತು ನೋಡಿ, ಫಿನಿಶ್ ಆಯ್ತು. ಇಲ್ಲೇ ಸ್ವಲ್ಪ ಅಲ್ಲ ಬರೋದು. ಇದರಲ್ಲಿ ಒಂದು 2 ಸ್ಪೂನ್ ಬರ್ಬೋದೇ. ಗಟ್ಟಿ ಉಂಟಲ್ಲ, ಎಷ್ಟು ಬಂತು ನೋಡು. ಇಷ್ಟು ಸಿಕ್ಕಿತ್ತು ನೋಡಿ ಒಂದು ಇದರಲ್ಲಿ. ಒಂದು ಲೆಮನ್ ಒಂದು ಹೌದು, ಒಂದು ಕಂಚು ಪುಲಿಯಲ್ಲಿ ಇಷ್ಟು ಸಿಕ್ಕಿತ್ತು ನೋಡು. ನಾನು ತೆಗಿತೇನೆ. ಕಂಚು ಪುಲಿ ನೋಡಿ, ಇಷ್ಟು ಬಂತು ಈ ಕಾಚಪುಲಿದ್ದು ಜ್ಯೂಸ್. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದಕ್ಕೆ ಎಂತ ಹೇಳ್ತಾರೆ ಅಂತ. ಇದು ಒಡ್ಕಕ್ಕೆಲ್ಲ ಹಾಕಲಿಕ್ಕೆ ತುಂಬ ಒಳ್ಳೆಯದು. ಒಡ್ಕ ಹುಳಿ ಹುಳಿ ಉಂಟು, ಒಡ್ಕಕ್ಕೆ ಹಾಕಿ ಕುಡಿಲಿಕ್ಕೆ. ನಾನು ನಿಮಗೆ ಸ್ವಲ್ಪ ಎಸ್ಟೇಟ್ ತೋರಿಸ್ತೇನೆ. ತುಂಬ ಒಳಗಡೆ ಹೋಗಲಿಕ್ಕೆ ಆಗೋದಿಲ್ಲ ಎಸ್ಟೇಟಿನ. ಕೇರ್ಫುಲ್ ಪುತ್ತ ನಿಸರ್ತ, ಯಾಕೆಂದರೆ ಮಳೆ ಉಂಟು ತುಂಬ. ಹಾಗೆ ನೋಡಿ, ಇದು ಆಫೀಸ್, ಅಂಕಲಿದ್ದು ಆಫೀಸ್. ಇದು ಪಿಂಕಲ್ಲಿ ಕಾಣ್ತಾ ಉಂಟಲ್ಲ, ಇದು ನೋಡಿ, ಇದು ಆಫೀಸ್. ಇಲ್ಲಿಂದ ಎಂಟರ್ ಆಗಲಿಕ್ಕೆ, ಇಲ್ಲಿಂದ ಎಂಟರ್. ಮತ್ತೆ ಇದು ರೈಟರ್ ಇದ್ದು ಮನೆ ನೋಡಿ. ಇದು ರೈಟರಿಗೆ ಅಂಕಲ್ ಕಟ್ಟಿಸಿ ಕೊಟ್ಟಿದ್ದಾರೆ ಅವರಿಗೆ ಸ್ಟೇ ಮಾಡಲಿಕ್ಕೆ. ಮತ್ತು ಇಲ್ಲಿ ಎಲ್ಲ ಕಾಫಿ ಎಲ್ಲ ಒಣಗಿಸ್ಲಿಕ್ಕೆ ನೋಡಿ, ಇಲ್ಲಿ ಒಣಗಿಸ್ತಾರೆ ಕಾಫಿ ನೋಡಿ. ಇಲ್ಲಿ ತುಂಬ ಚಿಕ್ಕು ಆಗ್ತದೆ ಜೀಸ್ ನಿಸರ್ತ ನೋಡಿ. ಎಲ್ಲ ಪಾಮಜಿ ಆಗಿದೆ. ಇದಕ್ಕೆ ಬಿದ್ದರೆ ತಲೆ ಹೊಡಿಬೋದು, ಅಷ್ಟು ಜಾರ್ತದೆ. ಲೂಲು ನಿಸರ್ತ ಕೊಡ್ತೇನೆ ಸರ್ ನೋಡಿ. ಮನೆ ಈ ರೀತಿ ಕಾಣ್ತಾ ಉಂಟು. ಚಿಕ್ಕು ನೋಡ್ಲಿಕ್ಕೆ ಹೋಗುವ. ಚಿಕ್ಕು ಎಷ್ಟು ದೊಡ್ಡದಾಗಿದೆ ಅಂತ. ಜೇಸ್ ನಿಸರ್ತ ನೋಡಿ, ಇಲ್ಲಿಂದ ಕಾಣ್ತದೆ ಎಸ್ಟೇಟ್ ಸರಿಯಾಗಿ. ಇದು ನೋಡಿ, ಇದರಲ್ಲಿ ಚಿಕ್ಕು ಆಗಿದೆ. ಚಿಕ್ಕು ತೈಂತರ ಆಯ್ತು ಜೇಸ್ ನೋಡಿ. ಇದು ಚಿಕ್ಕು ಮರ, ದೊಡ್ಡ ದೊಡ್ಡ ಚಿಕ್ಕು ತೋರಿಸ್ತೇನೆ. ಚಿಕ್ಕು ನೋಡಿ, ಎಷ್ಟು ದೊಡ್ಡದಾಗಿದೆ ಚಿಕ್ಕು. ಓಹೋ, ದೊಡ್ಡ ದೊಡ್ಡ ಚಿಕ್ಕು ನೋಡಿ ಎಷ್ಟು ದೊಡ್ಡದುಂಟು ಚಿಕ್ಕು ನೋಡಿ. ಇಲ್ಲಿ ಕೂಡ ಉಂಟು ಚಿಕ್ಕು ನೋಡಿ, ಎಷ್ಟು ದೊಡ್ಡದು ಉಂಟು ಚಿಕ್ಕು. ಐ ಥಿಂಕ್ ಇದು ಸ್ವಲ್ಪ ಇದು ಆಗಿದೆ ಅಂತ. ಮತ್ತು ಇದು ಎಲ್ಲ ಸಣ್ಣದು
ಅವಕಡೋದು ಮರ ಉಂಟು ಇಲ್ಲಿ, ತುಂಬ ಅವಕಡ ಆಗ್ತದೆ ಇದರಲ್ಲಿ. ಬಟ್ ಈಗ ಮಳೆ ಆದ್ದರಿಂದ ಅಂದರೆ ಆಗಲಿಲ್ಲ ಅಷ್ಟು ಚಿಕ್ಕು. ಡ್ಯಾನ್ಸ್ ಕರ್ತಾ ನೋಡಿ, ಇದು ಬಸಾಲೆ. ಇದು ಇದರಲ್ಲಿ ಮಣೋಲಿ ಆಗ್ತಾಯಿತ್ತು. ಮಣೋಲಿ ಅಂದರೆ ಗೊತ್ತುಂಟಲ್ಲ ಕನ್ನಡದಲ್ಲಿ ಅಂತ ಹೇಳ್ತಾರೆ ನೋಡಿ, ಇದು ಮಣೋಲಿ. ಇದು ಎಲ್ಲ ಹೋಗಿದೆ ಈಗ ಮರ. ಮತ್ತು ಇದು ಬಸಾಲೆ. ಇದು ಬಸಾಲೆ ಕೂಡ ಹೋಗಿದೆ ಈಗ. ಇದು ನೋಡಿ ಚಪ್ಪರ್ ಚಿಲ್ಲಿ, ಇದರಲ್ಲಿ ಚಪ್ಪರ್ ಚಿಲ್ಲಿ ಆಗಿದೆ. ನೋಡಿ ಚಪ್ಪರ್ ಚಿಲ್ಲಿ ಎಲ್ಲ ಹಾಗೆ ಹಣ್ಣು ಹಾಗೆ ನೋಡಿ ಎಲ್ಲ ಕುರಿದು ಹೋಗಿದೆ ನೋಡಿ. ಇದರಲ್ಲಿ ಚಪ್ಪರ್ ಚಿಲ್ಲಿ ನೋಡಿ ಇದಕ್ಕೆ ನಾವು ಚಪ್ಪರ್ ಚಿಲ್ಲಿ ಅಂತ ಹೇಳೋದು. ಅಂದರೆ ಆರೆಂಜ್, ಅದು ದೊಡ್ಡ ಇದರಲ್ಲಿ ಸೈಜಲ್ಲಿ ತೆಗೆಯುವ ಇದನ್ನು. ಹಾಂ, 2 ಸಿಕ್ಕಿತು, 1 ಕುರಿದು ಹೋಗಿದೆ. ತುಂಬ ಕಷ್ಟ ಇದು ತೆಗಿಲಿಕ್ಕೆ. ನೋಡಿ, ಇದು ಅವಕಡದ್ದು ಮರ. ಇದರಲ್ಲಿ ತುಂಬ ಅವಕಡ ಆಗ್ತದೆ. ಈಗ ಆಗಲಿಲ್ಲ. ಹಾಂ, ಕಮ್ಮಿ. ನೋಡಿ, ಬಂಚ್ ಉಂಟು ಚಪ್ಪರ್ ಚಿಲ್ಲಿ ಬಂಚ್. 2 ಇದೆ ನೋಡಿ. ಇದರಲ್ಲಿ 3 ಇದೆ. ಇದು ಕೊಂಡೋಗುವ. ಚಪ್ಪರ್ ಚಿಲ್ಲಿ ಸಿಕ್ಕಿತು ನೋಡಿ. ಇದು ಚಪ್ಪರ್ ಚಿಲ್ಲಿ ನೋಡಿ, 2 ಇದೆ. ಮಳೆ ಬಂತು, ಹಾಗೆ ಇಲ್ಲಿ ಕಾರ್ನರಲ್ಲಿ ನಿಂತಿದೆ. ಪುರ್ತುನ ಇಲ್ಲೋ ಪಾವ್ಸು ದೇವಾ, ಪುನಃ ಬಂತು ಮಳೆ. ಯಾ, ಚಪ್ಪರ್ ಚಿಲ್ಲಿ ತಂದು ಬರುವಾಗ ಮಳೆ, ಜೋರು ಮಳೆ. ಅಂಬ್ರೆಲ್ಲ ಇಟ್ಕೊಂಡು ಹೋಗುವ. ಇವರು ಬಾಲ್ದಿ ಇಟ್ಕೊಂಡು ಹೋಗ್ತಾರೆ ನೋಡಿ. ಸ್ಟೈಲ್ ಹೊಡೆಯೋದು ನೋಡಿ ಅದರ ಮೇಲೆ, ಎಷ್ಟು ದೊಡ್ಡ ಸ್ಟೈಲು. ಎಲ್ಲಿ ಹೋಗೋದು? ಶರಣಡುಂಗಿ ಚಕ್ಕೋತ್ರ ತರಲಿಕ್ಕೆ ಹೋಗೋದು ಅವರು. ಚಕ್ಕೋತ್ರ ಮತ್ತು ದೊಡ್ಡ ಇದು ಚಿಕ್ಕು ಇತ್ತು ಅಲ್ಲಿ. ನಮಗೆ ಮಳೆಗೆ ನಾವು ಎಂತ ತಗೊಂಡು ಹೋಗಲಿಲ್ಲ, ಅದಕ್ಕೆ ನಾವೀಗ ತರಲಿಕ್ಕೆ ಹೋಗ್ತಾ ಇದ್ದೇವೆ ನೋಡಿ. ಹೋಗುವ. ಹೌದು, ಅಂಕಲ್ ಇದ್ದೆ. ಮತ್ತೆ ಎಸ್ಟೇಟ್ ಹೇಳಿದ್ದೇನಲ್ಲ, ನನ್ನ ಅಮ್ಮನ ತಂಗಿಯ ಎಸ್ಟೇಟ್ ಇದು. ಅಮ್ಮನ ತಂಗಿಯ ಹಾಗೆ, ಅಮ್ಮನ ತಂಗಿ, ಸಣ್ಣ ತಂಗಿ ಅವರ ಎಸ್ಟೇಟ್ ಹಾಗೆ. ಸಣ್ಣದಿವರು ನೋಡಿ, ಇಲ್ಲಿದ್ದಾರಲ್ಲ ಎದುರುಗಡೆ ಹೋಗ್ತಾರೆ. ನನ್ನ ಅಮ್ಮನ ಸಣ್ಣ ತಂಗಿ, 3 ತಂಗಿ, 4 ಮಂದಿ ಅಣ್ಣಂದಿರು ಅಂದರೆ ಅಜ್ಜಿಗೆ 4 ಮಂದಿ ಹುಡುಗರು, 3 ಮಂದಿ ಹುಡುಗಿಯರು. ಅದರಲ್ಲಿ ಒಂದು ನನ್ನ ಅಮ್ಮ, ಮತ್ತೊಂದು ನೋಡಿ ಈ ಎಸ್ಟೇಟಿದ್ದು ಓನರ್ ಕಾಲಮುಟಾದ ಕನ್ನಡ ಅಂತಕ. ಮತ್ತು ಇವರು ಸಣ್ಣವರು ನೋಡಿ, ಸಾಹುಕಾರಿಯವರು, ಗಂಡ ಸಾಹುಕಾರ. ಹಾಗೆ ಇವರು ಸಣ್ಣ ತಂಗಿ, ಇವರು ಬಾರಿನಲ್ಲಿದ್ದರು, ಈಗ ರಿಟೈರ್ಡ್. ಹಾಗೆ ಇವರೊಟ್ಟಿಗೆ ನಾನು ಬೆಳೆದದ್ದು. ಈ ಸಣ್ಣ ತಂಗಿದ್ದಾರಲ್ಲ, ನನಗೆ ಇವರೇ ಕಲಿಸಿದ್ದು ಎಲ್ಲ, ಸ್ಟಡೀಸ್ ಎಲ್ಲ. ತುಂಬ ಹೊಡಿತಿದ್ರು. ನಾನು 4th ಸ್ಟ್ಯಾಂಡರ್ಡ್ ತನಕ ನನಗೆ ಇವರೇ ಸ್ಟಡೀಸ್ ಎಲ್ಲ ಮಾಡಿದ್ದು. 4th ಸ್ಟ್ಯಾಂಡರ್ಡ್ ತನಕ ಎಷ್ಟು ಹೊಡೆದು ಕಲಿಸಿ ನಾನು ಫಸ್ಟ್ ಬರ್ತಿದ್ದೆ ಸ್ಕೂಲಲ್ಲಿ. ಅಂದರೆ ಅಷ್ಟು ಅವರು ನನಗೆ ಸ್ಟಡೀಸಿಗೆಲ್ಲ ಇದು ಮಾಡಿದ್ದಾರೆ. ಮತ್ತು ನನ್ನ ಅಪ್ಪ ಕೊಂಡೋದ್ರು. ಮತ್ತು ನಾಳೆ ಮಣೋಲಿ ಕುಯ್ ಹಳೇಕ್ ಪಿಕ್ಲ ಮಣೋಲಿ ಬಲ್ದಿ ಅಷ್ಟು ಬರಲಿಕ್ಕಿಲ್ಲ ಇದರಲ್ಲಿ. ಇದು ಇಲ್ಲಿ ಇಡುವ ಅಲ್ಲ, ನನಗಿದು ಇಟ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಈ ಅಂಬ್ರೆಲ್ಲವನ್ನು, ಅಲ್ವಾ? ಅಂಬ್ರೆಲ್ಲ ಬೇಡ, ಇಲ್ಲಿ ಇಡುವ.
ಅಲ್ಲಲ್ಲಿ ಇಲ್ಲಿ ಕೂಡ ಉಂಟು ಮನೋಲಿ ನೋಡಿ, ಮನೋಲಿ ನೋಡಿ ಎಷ್ಟಿಷ್ಟು ದೊಡ್ಡದಿದೆ ಮನೋಲಿ. ಮನೋಲಿ ಪನೋಲಿ ಇಂದೆ ಬಾಯಮ್ಮ ಏಕನಿಸ್ತೆ ತಾನೆ ಮೇಲೆ ಉಂಟು ನೋಡಿ, ಮೇಲೆ ಮೇಲೆ ಕಾಣ್ತಾ ಇಲ್ಲ. ಎಲೆಯಲ್ಲಿ ಕಾಣುತ್ತಿಲ್ಲ. ಹೌದು, ಸಣ್ಣ ಸಣ್ಣದುಂಟು ಇಲ್ಲಿ. ತೆಗೆಯುವುದು ಒಳ್ಳೆಯದಲ್ಲ ಅದು? ಹಾಂ, ಕುರಿದು ಹೋಗ್ತದೆ ಮತ್ತೆ. ನಾವು ಈಗ ಜ್ಯೂಸ್ ಮಾಡಿದ ಲಿಂಬೆ ನೋಡಿ, ಇದು ಲಿಂಬೆ ನೋಡಿ, ಇದು ಲಿಂಬೆ. ಲಿಂಬೆ ಕೂಡ ಆಗಿದೆ, ತೆಗೆಯುವ ಲಿಂಬೆ ನೋಡಿ, ಒಳ್ಳೆದಿದೆ, ಹಣ್ಣಾಗಿದೆ. ಮತ್ತು ಇಲ್ಲಿ ಉಂಟು ನೋಡಿ ಕಾಯಿ. ಪೂರ ಕಾಲ ಝೂನ್ಗೆ ಕಡಿಯತ್ಗೆ ಲಿಂಬೆ ಗೊತ್ತಿಲ್ಲ ನನಗೆ. ತೆಗಿಬೋದಾ ಇದು? ತುಂಬ ಉಂಟು ಲಿಂಬೆ. ಆಂಟಿ, ಈ ಲಿಂಬೆ ತೆಗಿಬೋದಾ? ಇದು ತೆಗಿಬೋದಾ ಅಂತ ನೋಡಿ. ತೆಗಿಬೋದಲ್ಲ ನೋಡಿ, ಲಿಂಬೆ ಮರ. ಓಹ್, ಮಸ್ತುಂಟು, ತುಂಬ ಉಂಟು. ಕಂಚಕಲಿ ಬಾ, ತೆಗಿಲಿಕ್ಕೆ ಬರುವುದಿಲ್ಲ, ಗೊತ್ತಿಲ್ಲ ನನಗೆ, ಕೀಳಿ ನೋಡಬೇಕು. ಒಂದು ಬಿತ್ತು. ನೋಡಿ ನೋಡಿ, ಇದು ಟ್ರೈನ್ ಬರ್ತಾ ಉಂಟು, ಶಬ್ದ ಕೇಳ್ತಾ ಉಂಟು ಟ್ರೈನ್ ಇದ್ದು. ಸಕಲೇಶ್ಪುರ್ ಟ್ರೈನ್, ಮ್ಯಾಂಗ್ಳೂರ್ ಟು ಸಕಲೇಶ್ಪುರ ಅಲ್ಲ? ಮ್ಯಾಂಗ್ಳೂರ್ ಟು ಸಕಲೇಶ್ಪುರ್ ಟ್ರೈನ್ ನೋಡಿ. ಇದು ಇದರದ್ದು ಪೇರಳೆ ಹಣ್ಣು, ಗುವಾವ ನೋಡಿ, ಪೇರಳೆ ಹಣ್ಣು ಕೂಡ ಆಗಿದೆ. ಹಾಂ ನೋಡಿ, ಇದು ಪೇರಳೆ ಹಣ್ಣು ನೋಡಿ. ಕೌಂಟ್ ಅಲ್ಲ ನೋಡಿ, ಇದು ಬರ್ಡ್ಸ್ ತಿಂದಿದೆ ನೋಡಿ, ಎಷ್ಟು ಚಂದ ಶಬ್ದ ಬರ್ತಾ ಉಂಟು. ಅದು ಬರ್ಡ್ಸ್ ಇದ್ದು ಕೂಕು 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 ಅಂತೆ. ಇಲ್ಲಿ ನೋಡಿ ನೋಡಿ, ಇದು ಎಸ್ಟೇಟ್ ತೀನೆ ಗರ ಅಂತ ಕರಾವು ಹೋಗುದಿಲ್ಲ ಅದು ನೋಡಿ. ವರ್ಕರ್ಸಿಗೆ ಕಾಫಿ ಎಲ್ಲ ಕೀಳ್ತಾರಲ್ಲ, ಅವರಿಗೆಲ್ಲ ನಿಲ್ಲಿಕ್ಕೆ ಮನೆ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಉಂಟು, ಮತ್ತು ಆ ಸೈಡಲ್ಲಿ ಕೂಡ ತುಂಬ ಉಂಟು ಮನೆ. ಅದು ಈಗ ಮಳೆಗೆ ಹೋಗಲಿಕ್ಕೆ ಆಗೋದಿಲ್ಲ, ಎಲ್ಲ ತೋರಿಸ್ತಿದೆ. ಲೈನ್ನಲ್ಲಿ ಮನೆ ಉಂಟು ಅವರದ್ದು. ಪತ್ರಟೆ ಚಿಪ್ಪಣ್ಣಾಯ ಆತು, ಪತ್ರಟೆ ಮಾಡುವ ನೋಡಿ. ಇದು ಉಂಟು. ಟ್ರೈನ್ ಪೊಳಾತ 4 वर ಅಂಚೆಂಗೆ ಕಿತ್ಲ ಹೊರಚೆ ಟ್ರೈನ್ 1:30 1:30 ಆಯಿತು ಟೈಮ್. ಇಲ್ಲಿ ಒಂದು ಸ್ವಲ್ಪ ಇದು ನೋಡಿ, ಪಿಂಕ್ ಇದರೊಳಗಡೆ. ನೋಡಿ, ಇಲ್ಲಿ ಒಂದುಂಟು ನೋಡಿ ನೋಡಿ, ಅಲ್ಲಿ ಅದು ಕೂಡ ತಿಂದಿದೆ ಎಲ್ಲ ಹಣ್ಣಾದ್ಮೇಲೆ ಇದು ತಿಂತದೆ. ಬರ್ಡ್ಸ್ ಎಲ್ಲ ಒಂದು ಕೂಡ ಬಿಡುವುದಿಲ್ಲ, ಜಾರ್ತದೆ ಮಾತ್ರ. ಇಲ್ಲಿ ಒಂದು ಉಂಟು. ಏನು ಜೂಣ್ಸಲ್ಲ ನೋಡಿ. ನೋಡಿ, ಏನು ಬರೇ ಆಳೆ ಝೂನು. ಪರ್ಪಲ್ ಕಲರ್ ಕಾಲ ಪರ್ಪಲ್ ಕಲರ್ ಹೇಗೆ ಪರ್ಪಲ್ ಕಲರಲ್ಲಿ ಆಗ್ತದಾ? ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಮಣ್ಣು ಸ್ವಲ್ಪ ಸಾಫ್ಟ್ ಇದೆ ನೋಡಿ. ಅಲ್ಲಿ ಒಂದು ಪೇರಳೆ ಅನ್ನೋದು ಗಿಡ ಉಂಟು, ಇದು ಅದರಲ್ಲಿ ಪರ್ಪಲ್ ಕಲರ್ ಆಗ್ತದಂತೆ ನೋಡಿ. ಕಾಣ್ತಾ ಉಂಟಾ ಈ ಗಿಡದಲ್ಲಿ? ನನಗೆ ಆಚೆ ತೋರಿಸಲಿಕ್ಕೆ ನಿಮಗೆ ಆಗೋದಿಲ್ಲ, ಯಾಕೆಂದರೆ ತುಂಬ ಸಾಫ್ಟ್ ಇದೆ ಮಡ್ಡಿಲ್ಲಿ, ನಡ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ನೋಡಿ. ಇದರಲ್ಲಿ ಪರ್ಪಲ್ ಕಲರ್ ಆಗೋದು ಎಂಥ ಪೇರಳೆ ಹಣ್ಣು. ಆಚೆ ಎಲ್ಲ ಮಾವಿನ ಹಣ್ಣಿದ್ದು. ಅದು ಇದು ಅಲ್ಲ, ಕಾಲೆಂಟ ಹಾವಳೆನೆ ನೋಡಿ. ಹಾವಳ ಕಾಲೆಂಚೆ ನೆಲ್ಲಿಕಾಯಿ ಇದ್ದು ಅದು ಗಿಡ. ಆಮ್ಲ ಆಮ್ಲಾನೇ ಆಮ್ಲ
ಓಹ್, ಗಿಡ ಇದು ಕೂಡ ಬಿತ್ತು ಅಂಬ್ರೆಲ್ಲ, ಗಾಳಿಗೆ ಗಾಳಿಗೆ. ನೋಡಿ ಎಷ್ಟು ಫ್ರೂಟ್ಸ್ ಸಿಕ್ಕಿತು, ಬಿತ್ತಿತ್ತು ಫ್ರೂಟ್ಸ್ ಇದ್ದು ಸುರಿಮಳೆ. ಇದು ಗಿಡ ಗೊತ್ತುಂಟ ನಿಮಗೆ, ಪೊಂಗಲೆ ಎಲೆ, ಇದರದ್ದು ಇದು ಮಾಡ್ತಾರೆ ನೋಡಿ, ಕಡುಬು ಎಲ್ಲ ಮಾಡ್ತಾರೆ ಇದರಲ್ಲಿ. ಕಮೆಂಟ್ ಮಾಡಿ ಆಯಿತಾ, ನಿಮಗೆ ಗೊತ್ತಿದ್ದರೆ. ಪೊಂಗರಿಗೆ ಎಲೆಗೆ ಎಂತ ಹೇಳ್ತಾರೆ? ಕಾಲೆ ಸಬ್ಲೆ ಯಾ ಯಾ ಯಾ. ಇದು ಕಟ್ಟಿಗೆ ರಾಶಿ ಮಾಡಿದ್ದಾರೆ, ಬಿಸಿ ನೀರು ಕಾಯಿಸಲಿಕ್ಕೆ, ಬಿಸಿ ಮಾಡಲಿಕ್ಕೆ, ಬಿಸಿ ನೀರು ಕಾಯಿಸಲಿಕ್ಕೆ ಅಂತ. ಕನ್ನಡ ಎಲ್ಲ ಉಲ್ಟಾ ಪಲ್ಟಾಗಿದೆ. ಬಾ ಜಾರ್ತದೆ ಇದು. ಅವ್ರು ನೋಡು ಎಲ್ಲಿ ದುರು ಹೋಗುದು, ನಿಲ್ಲಿ ಬಾಯಮ್ಮ. ಯಾಕೆ ಇಲ್ಲೇ ತೊಳೆಯುವುದು? ಹಾಂ, ಹಳೆ ಹೊಂಗಾಯಾಸ. ಕಟ್ಟಿಗೆ ಇಲ್ಲಿ ಕೂಡ ಉಂಟು, ರಾಶಿ ಕಟ್ಟಿಗೆ. ನಾನು ಆಗ ನೋಡಲೇ ಇಲ್ಲ ಮಳೆ ಬರುವಾಗ. ಅಲ್ಲಿ ಕಾರ್ನರಿಗೆ ಮಳೆ ಬರ್ತದಂತ ಅಡಗಿ ನಿಂತದ್ದು. ನಾನು ಕೂಡ ತೊಳಿತೇನೆ ನೋಡಿ. ಎಲ್ಲ ತೊಳಿತಾ ಇದ್ದಾರೆ ಇವರು. ಮನೆಯೊಳಗೆ ಕೊಂಡೋದ್ರೆ ಎಲ್ಲ ಮಣ್ಣು ಹಾಕಿತ್ತು. ಮಸ್ತು ಮಾತಿಯಾನೆ, ಬೀಳ್ತದೆ ಅದು. ಇಂಥ ಕಾಲಿಡಬೇಕು, ಬೀಳ್ತದೆ ಅದು, ಎಲ್ಲ ಗುಂಡಿಗೆ ಬೀಳ್ತದೆ ನೋಡಿ. ಮತ್ತೆ ನೋಡಿ ಎಷ್ಟು ಸಿಕ್ಕಿದೆ. ಮಳೆ ಬರ್ತದೆ, ಬನ್ನಿ ಬೇಗ ಬನ್ನಿ. ಬಲ್ದಿತ್ತು दोन सोडिया. ಹೆಚ್ಚಂಗೆ ಇದು ನೋಡಿ, ಬೂಟ್ ಇದಕ್ಕೆ ಬೂಟ್ಸ್ ಅಂತ ಹೇಳ್ತಾರೆ. ಬೂಟ್ ಇದು ಎಸ್ಟೇಟಲ್ಲಿ ಎಲ್ಲ ನಿಮ್ಮ ಇದಕ್ಕೆಲ್ಲ ಹೀಗೆ ಹಾಕ್ತಾರೆ ನೋಡಿ. ಈ ರೀತಿ ಹಾಕೋದು ಇದನ್ನು ನೋಡಿ. ಲೀಚ್ ಕಾಲೆ ಮುಂಟಾತ ಅಂಕಲ್, ಲೀಚ್ ಕಾಲೆ ಸಪ್ತಾತ ಪಾಯಂಕ ಲೀಚ್ ನೋಡಿ. ಅದೆಲ್ಲ ಕಚ್ತದೆ ಅಂತ ಅದನ್ನು ಹಾಕೋದು ಎಸ್ಟೇಟಲ್ಲೆಲ್ಲ. ಈ ರೀತಿಯ ಬೂಟನ್ನು ಈ ರೀತಿ ನೋಡಿ, ಈ ರೀತಿ ಹಾಕೋದು. ಎಷ್ಟು ಮೇಲೆ ತನಕ ಬರ್ತದೆ, ನೀ ತನಕ. ಇದರಲ್ಲೆಲ್ಲ ಹೋಗುವುದಿಲ್ಲ ಒಳಗಡೆ, ಕಚ್ಚುವುದಿಲ್ಲ ಅಂತ ಇದಕ್ಕೆ, ಕಾಲಿಗೆಲ್ಲ. ನೋಡಿ ಇದು ಬೆಲ್, ಇದು ಉಂಟಲ್ಲ ಗಂಟೆ. ಇದು ಲೇಬರ್ಸ್ ಬರುವಾಗ ಅವರಿಗೆ ಹೊರಗೆ ನಿಂತು ಈ ಗಂಟೆಯನ್ನು ಬಾರಿಸಲಿಕ್ಕೆ, ಒಳಗಡೆ ಬರಲಿಕ್ಕಿಲ್ಲ. ಮತ್ತು ಕ್ಲೋಸ್ ಇದ್ದವರು ರಿಲೇಟಿವ್ಸ್ ಎಲ್ಲ ಅದು ಬೆಲ್ ನೋಡಿ, ಅಲ್ಲಿ ಕಾಣ್ತಾ ಉಂಟಲ್ಲ, ಇದು ಬೆಲ್. ಇದು ನಮಗೆಲ್ಲ ಅಂದರೆ ರಿಲೇಟಿವ್ಸ್, ಮತ್ತು ಇದು ಲೇಬರ್ ಅವರಿಗೆ. ಈ ರೀತಿ ಬೆಲ್ಲನ್ನು ಟೈ ಮಾಡಿದರೆ ಓನರ್ ಹೊರಗಡೆ ಬರ್ತಾರೆ. ಈ ರೀತಿ ಮಂಗಳ ಎಸ್ಟೇಟಿಗೆ ಬಾಯ್ ಹೇಳಿ ಹೋಗೋದು ನಮ್ಮ ಮಂಗಳೂರಿಗೆ. ಹಾಗೆ ಇಲ್ಲಿ ಖುಷಿಯಾಯಿತು ಬಂದು. ನಮ್ಮದು ಟ್ರಿಪ್ ಅಂತೂ ಮುಗಿಯಿತು. ಇಲ್ಲಿ ಬಂದರೆ ಈ ವೆದರಿಗೆ ಹೋಗಲಿಕ್ಕೆ ಮನಸ್ಸಿಲ್ಲ. ಮಂಗಳೂರಿನ ಸೆಕೆಗಿಂತ ಈ ಸಕಲೇಶ್ಪುರದ್ದು ಕೋಲ್ಡ್ ವೆದರ್ ಖುಷಿಯಾಗುತ್ತೆ.
हो तुझे कॅमेरा भारी लग गया जाई बेटी इधर बंद कर ओए ಈ ಲಾನ್ ಇಸ್ತಾನೆ ದೊಡ್ಡದ. ನಾವಿಲ್ಲಿ ಬಂದದ್ದು ಸಕಲೇಶ್ಪುರ್ ಚರ್ಚ್ ನೋಡಲಿಕ್ಕೆ, ಅಂದರೆ ವಿಸಿಟ್ ಮಾಡಲಿಕ್ಕೆ. ಚರ್ಚ್ ಬಂದು ನನ್ನ ಪಾರ್ನ ಒಂದು ಆಂಟಿ ಪಟ್ಟಿ ಸಕಲೇಶ್ಪುರ್ ಚರ್ಚ್. आणि औषध का भितर गेले गेले ಬೀಡ 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 ತಿನ್ನೋದು ಹಂಗೆ ಕಿತ್ಲೆ ಬೀಡ ಹಾಕ. ಸ್ವೀಟ್ ಬಿಡ ಇದು ಸ್ವೀಟ್ ಬೀಡ, ಹೌದು ಸ್ವೀಟ್. ನೋಡಿ ತಿಂದು ನೋಡುವ. ತುಂಬ ಟೈಮಿನ ನಂತರ ನಾನು ತಿನ್ನೋದು. ಯಾಕೆಂದರೆ ವಿಲೇಜಲ್ಲಿ ತಿಂತ ಇದ್ದದ್ದು ನೆನಪುಂಟ. ವಿಲೇಜ್ ರೆಸ್ಟೋರೆಂಟ್ ಉಂಟಲ್ಲ, ಅದರ ಸೈಡಲ್ಲಿ ಮಾಡ್ತಿದ್ದದ್ದು, ಊಟ ಎಲ್ಲ ಮಾಡಿ ತಿಂತಿದ್ದದ್ದು. ಈಗ ಅಲ್ಲಿ ತೆಗೆದಿದ್ದಾರೆ ಅದು ಶಾಪ್. ಇದನ್ನು ತಿಂದು ನೋಡುವ. ಬೀಡ ಬೀಡ ಸೊಗಳೆ ತೊಂಡಾಗ ದೊಚ್ಚಂಗೆ ಗೊತ್ತಿಲ್ಲ ಹೇಗೆ ತಿನ್ನೋದು ದೀಪ ಈಗ. ಈವ್ನಿಂಗ್ ಕಾಫಿ ಟೈಮ್. ಈ ಕೋಲ್ಡ್ ವೆದರಿಗೆ ಬಿಸಿ ಬಿಸಿ ಕಾಫಿ ಸಿಕ್ಕಿದ್ರೆ ಅದರಷ್ಟು ಮಜಾ ಬೇರೆ ಏನೂ ಇಲ್ಲ. ಸಾಮ್ರಾಟ್ ಗ್ರ್ಯಾಂಡ್ ವೆಜ್ ಕಾಫಿ ಟೈಮ್. ಸಕಲೇಶ್ಪುರ್ನ ಸಕಲೇಶ್ಪುರ್ ಟೌನಲ್ಲಿ. ಪೋಡಿಯಸ, ದಟ್ ಈಸ್ ಆನಿಯನ್ ಪಕೋಡ, ಅಂಬಡೆ, ಬೋಂಡ ಬೋಂಡ, ಬನ್ಸ್ ಬನ್ಸ್ ते ವಡ ಅವಲಕ್ಕಿ. ನಾನು ಈ ರೀತಿಯ ಉದ್ದಿನ ಬೋಂಡವನ್ನು ಈ ರೀತಿ ದಾಳಲ್ಲಿ, ಅಂದರೆ ಸೂಪಲ್ಲಿ, ದಾಲ್ ಸೂಪ್ ಉಂಟಲ್ಲ ಅದರಲ್ಲಿ ಫಸ್ಟ್ ಟೈಮ್ ತಿನ್ನೋದು. ನೋಡುವ ಯಾವ ರೀತಿ ಇದೆ ಅಂತ, ಟೇಸ್ಟ್ ಮಾಡುವ. ಉದ್ದಿನ ಬೋಂಡ ಈ ಚಳಿಗೆ ಬಿಸಿ ಬಿಸಿಯಾಗಿ ಬೋಂಡ ಸೂಪ್ ಜೊತೆ ಸೂಪರ್ ಆಗುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ಜೋರು ಮಳೆ ಜೊತೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.